ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಡಿಸೆಂಬರ್ 7. ಎಲ್.ಎನ್. ಜಿ. ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 342ನೆಯ ಪುಟ. ಶೀರ್ಷಿಕೆ ನಿರ್ದೋಷಿಗಳಾಗಿರಿ. ಈ ದಿನದ ಸತ್ಯವೇದದ ವಾಕ್ಯ: ಇವರ ಬಾಯಲ್ಲಿ ವಂಚನೆ ಸಿಕ್ಕಲಿಲ್ಲ, ಯಾಕಂದರೆ ಇವರು ದೇವರ ಸಿಂಹಾಸನದ ಮುಂದೆ ನಿರ್ದೋಷಿಗಳಾಗಿದ್ದಾರೆ. ಪ್ರಕಟಣೆಗಳು 14ನೆಯ ಅಧ್ಯಾಯ 5ನೆಯ ವಚನ. ಪಾಪವು ದ್ವೇಷದ ವಿಷಯ. ಇದು ಹೆಚ್ಚಿನ ಸಂಖ್ಯೆಯ ದೇವದೂತರ ನೈತಿಕ ಸೌಂದರ್ಯವನ್ನು ಹಾಳು ಮಾಡಿತು. ಅದು ನಮ್ಮ ಲೋಕಕ್ಕೆ ಪ್ರವೇಶ ಮಾಡಿ ಮನುಷ್ಯನಲ್ಲಿದ್ದ ದೇವರ ಬಗೆಗಿನ ನೈತಿಕವಾದ ಚಿತ್ರಣವನ್ನು ಅಳಿಸಿ ಹಾಕಿತು. ಆದರೆ ಮನುಷ್ಯನು ತನ್ನನ್ನು ಶೋಧಕನಿಗೆ ಒಪ್ಪಿಸಿಕೊಟ್ಟು ಬಿದ್ದು ಹೋಗಿ ಯಾವ ಸ್ಥಾನವನ್ನು ಕಳೆದುಕೊಂಡನೋ ಅದೇ ಸ್ಥಾನವನ್ನು ಮತ್ತೆ ಹಿಂಪಡೆಯಲು ಮಾರ್ಗವನ್ನು ದೇವರು ತನ್ನ ಅಪರಿಮಿತವಾದ ಪ್ರೀತಿಯಿಂದ ಅನುಗ್ರಹಿಸಿದ್ದಾನೆ. ಮಾನವತ್ವದ ಮುಖ್ಯಸ್ಥನಾಗಿ ನಿಲ್ಲಲು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ನಮ್ಮ ಪರವಾಗಿ ನಮ್ಮಲ್ಲಿ ಪರಿಪೂರ್ಣವಾದ ಗುಣಸ್ವಭಾವವನ್ನು ರೂಪಿಸಲು ಆತನು ಬಂದನು. ಆದರೆ ಯಾರು ಆತನನ್ನು ಅಂಗೀಕರಿಸಿದರೋ ಅವರಿಗೆ, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಡುವವರಿಗೆ, ದೇವರ ಪುತ್ರರಾಗುವ ಅಧಿಕಾರವನ್ನು ಆತನು ಕೊಟ್ಟನು ಎಂಬುದಾಗಿ ವಾಕ್ಯವು ಹೇಳುತ್ತದೆ. ತನ್ನ ಸ್ವಂತ ಮಗನ ರಕ್ತವನ್ನು ಕೊಟ್ಟು ಕೊಂಡುಕೊಂಡ ಜನಾಂಗದಿಂದ ದೇವರು ಏನನ್ನು ಬಯಸುತ್ತಾನೆ? ಸಂಪೂರ್ಣವಾದ ಶುದ್ಧೀಕರಣ, ಕ್ರಿಸ್ತನ ಪರಿಶುದ್ಧತೆಯಂತಹ ಶುದ್ಧತೆ, ದೇವರ ಚಿತ್ತವನ್ನು ಸಂಪೂರ್ಣವಾಗಿ ಪಾಲಿಸುವುದು, ಇವುಗಳನ್ನು ದೇವರು ಬಯಸುತ್ತಾನೆ. ಅಪವಿತ್ರವಾಗಿರುವ ಯಾವುದು ಅಥವಾ ಸುಳ್ಳಾಗಿರುವ ಯಾವುದು ಪರಿಶುದ್ಧವಾದ ನಗರಕ್ಕೆ ಪ್ರವೇಶಿಸಲಾಗುವುದಿಲ್ಲ. ನಾವು ನಮ್ಮ ದೈವಿಕ ಸ್ವಭಾವದ ಕರ್ತನ ಸ್ವರೂಪವನ್ನು ಪ್ರಕಟಪಡಿಸಬಹುದು. ಆತ್ಮೀಕ ಜೀವನದ ಜ್ಞಾನವನ್ನು ನಾವು ತಿಳಿಯಬಹುದು. ನಮ್ಮ ಸೃಷ್ಟಿಕರ್ತನನ್ನು ನಾವು ಘನಪಡಿಸಬಹುದು. ಮಾನವನ ಅತ್ಯುನ್ನತ ಚಿಂತನೆಯು ತಲುಪಬಹುದಾದ ಉನ್ನತವೆಂದರೆ ಅದು ಆತನ ಮಕ್ಕಳಿಗೆ ತಮ್ಮ ದೇವರ ಆದರ್ಶವಾಗಿದೆ. ನಮ್ಮ ಮನಸ್ಸು ಸ್ಪಷ್ಟವಾಗಿರಬೇಕು, ನಮ್ಮ ಮನೋಧರ್ಮದ ಚಿತ್ತವು ಸಿಹಿಯಾಗಿರಬೇಕು, ನಮ್ಮ ಪ್ರೀತಿಯು ಸಮೃದ್ಧವಾಗಿರಬೇಕು ಎಂದು ದೇವರು ಬಯಸುತ್ತಾನೆ. ಆಗ ನಮ್ಮ ಜೊತೆ ಸಂಪರ್ಕಕ್ಕೆ ಬರುವ ಎಲ್ಲರನ್ನೂ ಆಶೀರ್ವದಿಸಲು ಜ್ಞಾನವನ್ನು ಪಸರಿಸುವ ಶಾಂತಿಯು ನಮ್ಮಿಂದ ಹರಿಯುತ್ತದೆ. ನಮ್ಮ ಆತ್ಮಗಳ ಸುತ್ತಲೂ ಇರುವ ವಾತಾವರಣವು ಉಲ್ಲಾಸಕರವಾಗಿರುತ್ತದೆ. ಅನೇಕರು ತಮ್ಮ ಬೆರಳುಗಳ ತುದಿಯಲ್ಲಿ ಸತ್ಯವನ್ನು ಇರಿಸಿಕೊಂಡಿರುತ್ತಾರೆ. ಕಾಪಾಡುವ ರಕ್ಷಕನ ಬಲದ ಬಗ್ಗೆ ಮಾತನಾಡಲು ಕಳೆಯಬೇಕಾದ ಅಮೂಲ್ಯವಾದ ಸಮಯವನ್ನು ಅನೇಕರು ದುಷ್ಟ ವಿಚಾರಗಳನ್ನು ಹಬ್ಬಿಸುವುದರಲ್ಲಿ ಕಳೆಯುತ್ತಿದ್ದಾರೆ. ಅವರು ನಿರ್ಧಾರಯುತ ಮಾನಸಾಂತರ ಹೊಂದದಿದ್ದರೆ ಅವರು ವಿಫಲರಾಗಿ ಕಂಡುಬರುತ್ತಾರೆ. ಅವರು ಸಂಪೂರ್ಣವಾದ ಗುಣಸ್ವಭಾವದ ಮಾನಸಾಂತರವನ್ನು ಮಾಡಿಕೊಳ್ಳದ ಹೊರತು ಪರಲೋಕವನ್ನು ಅವರು ಎಂದಿಗೂ ಪ್ರವೇಶಿಸುವುದಿಲ್ಲ. ನಿಜವಾದ ಮಾನಸಾಂತರಗೊಂಡ ಮನುಷ್ಯನಿಗೆ ಇತರರ ತಪ್ಪುಗಳ ಬಗ್ಗೆ ಯೋಚಿಸಲು ಅಥವಾ ಮಾತನಾಡಲು ಯಾವುದೇ ಒಲವಿರುವುದಿಲ್ಲ. ಆತನ ತುಟಿಗಳು ಪರಿಶುದ್ಧವಾಗಿರುತ್ತದೆ ಮತ್ತು ಯೇಸು ಕ್ರಿಸ್ತನ ಕೃಪೆಯು ಆತನ ಹೃದಯವನ್ನು ಮಾನಸಾಂತರಗೊಳಿಸಿದೆ ಎಂದು ದೇವರ ಸಾಕ್ಷಿಯಾಗಿ ಅವನು ಸಾಕ್ಷಿ ಹೇಳುತ್ತಾನೆ. ಕೆಟ್ಟದ್ದನ್ನು ಯೋಚಿಸುವ ಮತ್ತು ಕೆಟ್ಟದ್ದನ್ನು ಮಾತನಾಡುವ ಶೋಧನೆಯನ್ನು ಜಯಿಸಿದವರು ಮಾತ್ರ ಪರಲೋಕವನ್ನು ಪ್ರವೇಶಿಸುತ್ತಾರೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.